ಆಯ್ತಾ ಕನಸ್ಕೊಂಡಿದ್ದು? ಯಾರು ನೀನು? ನೀನೇ ನಾನು. ನಿನ್ನ ಒಳಗಿನ ಮನಸ್ಸು ಅಂತ ತಿಳ್ಕೊ. ಮನಸ್ಸಾದ್ರೆ ಮನಸ್ಸಲ್ಲೇ ಇರ್ಬೇಕಲ್ವಾ? ನನ್ನ ರೂಪ ಹೇಗೆ ಪಡ್ಕೊಳತ್ತೆ? ನಿನ್ ಜೊತೆ ಮಾತಾಡಬೇಕು ಅಂದ್ರೆ ನಿನ್ನ ರೂಪನೇ ಪಡ್ಕೋಬೇಕಲ್ವಾ? ಸರಿ, ಏನಿವಾಗ ನೀನು ನನ್ನ ಮನಸ್ಸಿನ ರೂಪ ಪಡ್ಕೊಂಡು ಹೊರಗೆ ಬಂದಿರೋದು? ಈಗ ನೀನು ಮಾಡ್ತಿರೋ ಕೆಲಸ ಸರಿ ಇದೆಯಾ? ತಪ್ಪೇನಿದೆ ಇದರಲ್ಲಿ? ನನ್ನ ಮಗಳ ಸುಖಕ್ಕೋಸ್ಕರ ಇದನ್ನೆಲ್ಲ ನಾನು ಮಾಡ್ತಿರೋದು, ನನ್ನ ಸುಖಕ್ಕೋಸ್ಕರ ಏನಲ್ಲ. ಹಿರಣ್ಮಯಿನ ಕೊಲ್ಲೋದಕ್ಕೆ ಸಂಚು ಮಾಡ್ಕೊಂಡು ಹೊರಟಿದೆಯಲ್ಲ, ಇದು ತಪ್ಪಲ್ವಾ? ಪಾಪ, ಇನ್ನು ಬಾಳಿ ಬದುಕಬೇಕಾಗಿರೋ ಪುಟ್ಟ ಜೀವ ಅದು. ನಿನ್ನ ಸ್ವಾರ್ಥಕ್ಕೋಸ್ಕರ ಆ ಮಗುನ ಸಾಯಿಸೋದು ತುಂಬ ಕ್ರೂರ ಅಲ್ವಾ? ನಿನ್ನ ಮಗಳ ಸುಖದಲ್ಲಿ ನಿನ್ನ ಸುಖನ ಕಾಣೋ ಪ್ರಯತ್ನ ಪಡ್ತಿದ್ಯಾ, ಅದು ಕೂಡ ತಪ್ಪೇ ಅಲ್ವಾ? ಇದರಿಂದ ನಿನ್ನ ಮೇಲೆ ಕೆಟ್ಟ ಆಪಾದನೆ ಬರುತ್ತೆ. ಬರಲಿ, ಅದೇನು ಆಪಾದನೆ ಬಂದರೂ ನಾನು ನೋಡ್ಕೋತೀನಿ, ಅದನ್ನು ನಾನು ಎದುರಿಸ್ತೀನಿ. ಆದರೆ ಈ ಮರಿ ರಾಕ್ಷಸಿ ಮಾತ್ರ ನನ್ನ ಕಣ್ಮುಂದೆ ಬರಬಾರ್ದು. ನನ್ನ ಮಗಳ ಜೀವನದಲ್ಲಿ ಅವಳು ಅಡ್ಡ ಬರಬಾರ್ದು. ಇಲ್ಲ, ನಿನಗೆ ನಾ ಈ ಕೃತ್ಯ ಮಾಡೋದಕ್ಕೆ ಬಿಡಲ್ಲ. ಅದು ಹೇಗೆ ನಿನ್ನ ಕೆಲಸ ಸಾಧಿಸ್ತೀಯೋ ನಾನು ನೋಡ್ತೀನಿ. ನನ್ನ ಮನಸ್ಸಂತೆ ನನಗೆ ಬುದ್ಧಿ ಹೇಳತ್ತಂತೆ. ನನ್ನ ಮನಸ್ಸು ಹೇಗೆ ನನಗೆ ಬುದ್ಧಿ ಹೇಳಕ್ಕೆ ಸಾಧ್ಯ? ಎಲ್ಲ ನನ್ನ ಭ್ರಮೆ. ಬಿಸಿಬೇಳೆ ಬಾತು ತುಂಬಾ ಚೆನ್ನಾಗಿದೆ, ಇನ್ನೊಂಚೂರು ತಿನ್ನಿಸ್ತೀಯಾ? ಏನ್ ಅಷ್ಟು ಪುಟ್ಟ ಮಗುನ ನೀನು? ನೀನೇ ತಿನ್ಬಾರ್ದಾ? ಪಾಪ ಅಮ್ಮನೂ ಊಟ ಮಾಡ್ಬೇಕು ತಾನೆ. ನಿನಗೇನ್ ಕಷ್ಟ? ನಾನು ನಮ್ಮ ಅಮ್ಮನ ಕೈ ತಿನ್ಸ್ಕೊಂತೀನಿ, ಬೇಕಾದ್ರೆ ನೀನು ನಿಮ್ಮ ಅಮ್ಮನ ಕೈ ತಿನ್ಸ್ಕೊ. ಲೇ ಹಿರಣ್ಮಯಿ, ನಿಮ್ ತಾತ ಇನ್ನು ಚಿಕ್ಕ ಮಗುನೇನೆ ನಾನ್ ತೊಡೆ ಮೇಲೆ ಕೂರಿಸ್ಕೊಂಡು ತಿನ್ಸಕ್ಕೆ. ನೀನಾದ್ರೆ ಅವನ ಮುದ್ದಿನ ಮೊಮ್ಮಗಳು, ನೀನೇ ಕರೆದು ತಿನ್ಸೋ, ಆಗ ಅವನಿಗೆ ಸಂತೋಷ ಆಗತ್ತೆ. ಚಿಕ್ಕ ಮಕ್ಕಳು ದೊಡ್ಡವ್ರಿಗೆ ತಿನ್ಸಲ್ಲ, ದೊಡ್ಡವರೇ ಚಿಕ್ಕ ಮಕ್ಳಿಗೆ ತಿನ್ನಿಸ್ಬೇಕು. ಮಕ್ಕಳು ಎಷ್ಟು ದೊಡ್ಡವರಿದ್ರೆ ಏನು, ಅಮ್ಮಂಗ್ ಮಗ ತಾನೆ. ನನ್ನ ತಾತ ನಿಂಗೆ ಹೆಂಗಿದ್ರು ಮಗ ತಾನೆ, ಅದಕ್ಕೆ ನೀನ್ ನನ್ಗೆ ತಿನ್ನಿಸ್ಬೋದು. ಅವರು ಎಷ್ಟು ದೊಡ್ಡ ಕತ್ತೆ ಆದ್ರು ಅಲ್ವಾ ತಾತ? ಹೌದೌದು. ಏಯ್, ಮಾತಲ್ಲಿ ನನ್ನನ್ನೇ ಕತ್ತೆ ಅಂತೀಯಾ? ಊಟ ಮುಗಿಸು, ಮಾಡ್ತೀನಿ. ಏನ್ ಮಾಡ್ತೀಯಾ? ನೀನ್ ನನ್ನ ಕತ್ತೆ ಅಂದೆ ಅಲ್ವಾ? ಕತ್ತೆ ಕೋಪ ಬಂದ್ರೆ ಏನ್ ಮಾಡುತ್ತೆ? ಜಾಡ್ಸ್ ಒದಿಯತ್ತೆ. ನಾನು ಅದನ್ನೇ ಮಾಡ್ತೀನಿ. ಅಲ್ಲಿಗೆ ನೀವು ಕತ್ತೆ ಅಂತ ಒಪ್ಕೊಂಡ್ರಿ ಅಲ್ವಾ? ಅಜ್ಜಿ, ಕತ್ತೆಗೆ ಅನ್ನ ಸಾರು ಎಲ್ಲ ಸಾಲಲ್ಲ, ಹುಲ್ಲು ತಂದು ಹಾಕಿ ಮೇಯ್ಕೊಂಡಿರ್ಲಿ, ಆಗ ಅದೆಲ್ಲೂ ಹೋಗಲ್ಲ ಅಲ್ವಾ ತಾತ? ಇಲ್ಲ ಇವಳ ನೋಡ್ದ್ಯಮ್ಮ, ಎಷ್ಟು ಬುದ್ಧಿವಂತಲಾಗ್ಬಿಟ್ಟಿದ್ದಾಳೆ ನಿನ್ ಮೊಮ್ಮಗಳು. ಮಾತಿನಲ್ಲೇ ಹೇಗ್ ಕಟ್ ಹಾಕ್ಬಿಟ್ಲು ನೋಡ್ ನನ್ನ. ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ನೋಡಿ, ನಾವೆಲ್ಲ ಊಟಕ್ಕೆ ಕೂತ್ಬಿಟ್ಟಿದ್ದೀವಿ. ದಯವಿಟ್ಟು ತಪ್ಪು ತಿಳ್ಕೊಳ್ಳದೆ ನೀವೇ ಎಲೆ ತಗೊಂಡು ನೀವೇ ಬಡಿಸ್ಕೊಂಡು ಊಟ ಮಾಡಿ. ಇಲ್ಲ, ನಂದು ಊಟ ಆಯಿತು. ಬೀಗರು ಬಂದಿರೋ ಸುದ್ದಿ ಗೊತ್ತಾಯ್ತು, ಅದಕ್ಕೆ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರು ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ. ಯಾರೇನೇ ಅಂದ್ರೂ ಪರವಾಗಿಲ್ಲ ಅಂತ ಬಂದ್ಬಿಟ್ಟೆ. ಅಜ್ಜಿ, ನಿಮ್ಗೆ ಒಂಚೂರು ಬುದ್ಧಿನ ಇಲ್ಲ, ತಟ್ಟೆಗೆ ಬಡಿಸಿ ಊಟ ಮಾಡಿ, ಇಲ್ಲಂದ್ರೆ ದಂಡ ಆಗತ್ತೆ ಅಂತ ಹೇಳ್ಬೇಕು. ಆಗ ಅವ್ರು ಊಟ ಮಾಡ್ತಾರೆ. ಅದನ್ ಬಿಟ್ಟು ನೀವೇ ತಟ್ಟೆ ಹಾಕೊಳ್ಳಿ, ನೀವೇ ಬಡಿಸಿ
ಬಡಿಸ್ಕೊಳ್ಳಿ, ನೀವೇ ಊಟ ಮಾಡಿ ಅಂದ್ರೆ ಯಾರ್ ತಾನೇ ತಿಂತಾರೆ ಹೇಳು? ಆಹಾ ನಮ್ ಪುಟ್ಟಿ ಇವತ್ತು ಬಹಳ ಲಹರಿನಲ್ಲಿದ್ದಾಳೆ. ನನ್ನನ್ನು ಕತ್ತೆ ಮಾಡಿದ್ದಾಯ್ತು, ನಿಮ್ಮನ್ನೇನೋ ಅಂದು ಕೆರಳಿಸ್ತಾ ಇದ್ದಾಳೆ. ಹೇಳಮ್ಮ, ಯಾರ್ಯಾರಿಗೆ ಏನೇನ್ ಹೆಸರಿಟ್ಟು ರೇಗಿಸ್ಬೇಕು ಅಂತಿದ್ಯಾ? ನಾನು ನಗ್ತೀನಿ, ಬಹಳ ದಿವಸ ಆಯ್ತು ನಕ್ಕು ಹೀಗೆ. ನಗರಿ ನಗರಿ, ಇವತ್ತು ಎಷ್ಟು ಬೇಕಾದರೂ ನಗರಿ. ನಾಳೆ ಎಲ್ಲರೂ ಗೊಳೋ ಅಂತ ಅಳುವ್ರಂತೆ. ಲೇ ಹಿರಣ್ಮಯಿ, ನೀನು ಅಷ್ಟೇ. ಇವತ್ತೇ ಅದು ಎಷ್ಟು ಆನಂದ ಪಡಬೇಕೋ ಪಟ್ಬಿಡು. ನಾಳೆಯಿಂದ ಅದನ್ನೆಲ್ಲ ಅನುಭವಿಸೋದಕ್ಕೆ ಈ ಭೂಮಿ ಮೇಲೇನೇ ನೀನಿರಲ್ಲ. ರಶ್ಮಿ, ರಶ್ಮಿ, ಅಮ್ಮ, ಅಲ್ಲಿ ಒಲೆ ಮೇಲೆ ಹಾಲಿದೆ, ಹಿರಣ್ಮೇಗ್ ಸ್ವಲ್ಪ ಕೊಟ್ಬಿಡಮ್ಮ. ಇದೇ ಸರಿಯಾದ ಸಮಯ ಹಾಲಲ್ಲಿ ವಿಷ ಬೆರೆಸೋಕೆ. ಆಯ್ತು ಕಣೆ. ಇದೇ ಸರಿಯಾದ ಸಮಯ. ಹಿರಣ್ಮಯಿ, ಇವತ್ತು ಮುಗಿಸ್ತೀನಿ ಕಣೆ ನಿನ್ನ ಕಥೆನ.
ನೀನಿವತ್ತು ನನ್ನ ತಡಿಬೇಡ. ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು. ನೀನ್ ಇವರಿಗೆ ಏನು ಮಾಡಬಾರ್ದು ತಾಯಿ. ಮಾಡಿದ್ರೆ ನನ್ ಮೇಲೊಣೆ, ನನ್ ಮೇಲೊಣೆ. ಹಿರಣ್ಮಯಿ, ನಿನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಇವಳು ನಿನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಲು. ಎಷ್ಟೋ ಸಾತಿ ನಿನ್ ಜೀವಕ್ಕೆ ಅಪಾಯ ತಂದಿದ್ದಾಳೆ. ಬಿಡು ದಾರಿ. ಇವತ್ತಿವಳಿಗೆ ಸಾವೇ ಗತಿ. ದಂಡಂ ದಶಗುಣಂ ಭವೇ. ಅದೆಲ್ಲ ಏನೇ ಇದ್ರು ನೀನನ್ನ ಮುಟ್ಟ ಹೋಗಿಲ್ಲ. ನೀನ್ ಇನ್ನರ ಕೊಲ್ಬೇಕು ಅಂದ್ರೆ ನೀನ್ ಮೊದಲು ನನ್ನನ್ನು ಕೊಲ್ಬೇಕು, ಆಮೇಲೆ ಅವ್ರನ್ನ ಕೊಲ್ಬೇಕು. ಹಿರಣ್ಮಯಿ, ನಾನು ನಿನ್ನನ್ನ ರಕ್ಷಿಸೋದಕ್ಕೆ ಬಂದಿರೋದು. ಬೇಕಾಗಿಲ್ಲ. ನೀನು ಇನ್ ಮುಂದೆ ನನ್ನ ರಕ್ಷಿಸೋದು ಬೇಕಾಗಿಲ್ಲ. ಇನ್ ಮುಂದೆ ನನ್ನ ರಕ್ಷಣೆ ನಾನೇ ನೋಡ್ಕೊಂತೀನಿ. ನೀನು ಇನ್ನ ನನ್ನ ವಿಷಯಕ್ಕೆ, ನನ್ನ ಮನೆಯವ್ರ ವಿಷಯಕ್ಕೆ ತಲೆ ಹಾಕೋದು ಬೇಡ. ಮಗಳೇ ಹಿರಣ್ಮಯಿ, ನೀನೀಗ ಏನ್ ಮಾತಾಡ್ತಾ ಇದೀಯ ಅಂತ ಅರಿವಿದ್ಯಾ? ನಿನ್ನ ತಾಯಿನ ನೀನೇ ದೂರ ಮಾಡ್ಕೋತಿದ್ಯಾ. ಆಗ್ಲಿ, ನನ್ಗೆ ಯಾರು ಬೇಡ. ಹಾಗನ್ನಬಾರದು ಮಗಳೇ. ನೀನು ನನ್ನ ಅಂಶ. ನಿನಗೆ ಕಷ್ಟವಾದ್ರೆ ನನ್ನಿಂದ ಸಹಿಸೋಕಾಗಲ್ಲ. ನಾನು ನಿನ್ನ ಸಹಾಯಕ್ಕೆ ಬರಲೇಬೇಕು. ಬೇಕಾಗಿಲ್ಲ. ನಾನು ನಿನ್ನ ಹಣೆ ಕುಂಕುಮ ಇಟ್ಟು ಕರೆದಾಗ ಮಾತ್ರ ಬಾ. ಅಲ್ಲಿವರೆಗೂ ನೀನು ಯಾರ ತಂಟೆಗೂ ಬರಬಾರ್ದು. ಹಾಗೇನಾದ್ರು ನನ್ನ ಮಾತು ಮೀರಿ ಇಲ್ಲಿಗೆ ಬಂದ್ರೆ ನಿನ್ನ ಮಗಳು ನಿನ್ನಿಂದ ದೂರ ಆಗ್ತಾಳೆ. ಹೋಗು ತಾಯಿ, ಇಲ್ಲಿಂದ ಹೋಗು. ನೀನ್ ಇಲ್ಲಿದ್ರೆ ಅವ್ರು ಹೆದರ್ಕೊಂತಾರೆ. ಹೋಗು. ಹೋಗು ಅಂದ್ರೆ ಕೇಳಿಸ್ತಿಲ್ವಾ? ಹೋಗು. ನಿನಗೆ ಹೀಗೆ ಹೇಳಿದ್ರೆ ಕೇಳಲ್ಲ ಅಲ್ವಾ? ಬಾ ನನ್ನ ಜೊತೆ. ಹಿರಣ್ಮಯಿ, ನಿನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಇವಳು ನಿನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಲು. ಇವಳನ್ನ ಜೀವಂತವಾಗಿ ಬಿಟ್ರೆ ಮುಂದೆ ನಿಂಗೆ ಅಪಾಯ ತಪ್ಪಿದ್ದಲ್ಲ.
ನೀನ್ಯಾಕೆ ಇಲ್ಲಿಗೆ ಬಂದೆ? ಮನಸ್ಸಿಗೆ ಬೇರೆ ಏನೋ ಪ್ರಶ್ನೆ ಕಾಡ್ತಿತ್ತು, ಅದಕ್ಕೆ ಕೇಳೋಣ ಅಂತ ಬಂದೆ. ಅದೇನು ಕೇಳ್ತೀಯೋ ಕೇಳು, ಗೊತ್ತಿದ್ರೆ ಹೇಳ್ತೀನಿ. ಆದ್ರೂ ನೀವು ನೇರವಾಗಿ ಉತ್ತರ ಕೊಡಬೇಕು, ನಿಜ ಹೇಳಬೇಕು. ಅಯ್ಯೋ ಕೇಳು ಅಂತ ಹೇಳ್ದಲ್ಲ, ಹೇಳೋ. ನೀವ್ಯಾಕೆ ನನ್ನ ಕೊಲ್ಲೋದಿಕ್ಕೆ ಹಾಲಲ್ಲಿ ವಿಷ ಹಾಕಿದ್ರಿ? ಹೇಳಿ ಸೀತಜ್ಜಿ, ಈಗ ನನಗೆಲ್ಲ ಗೊತ್ತಾಗಿದೆ. ನೀವು ಪ್ರತಿ ಸಲ ನನ್ನ ಕೊಲ್ಲೋದಿಕ್ಕೆ ನೋಡ್ತಿದ್ದೀರಾ, ಯಾಕೆ? ಯಾಕೆ ಅಂದರೆ ನಿನ್ನ ಕಂಡ್ರೆ ನನಗಾಗಲ್ಲ. ನೀನು ನನ್ನ ದಾರಿಗೆ ಅಡ್ಡ ಬರ್ತಾ ಇದೀಯಾ, ಅದಕ್ಕೆ ನಿನಗೆ ವಿಷ ಬೆರೆಸ್ದೆ, ನೀನು ಸಾಯ್ಲಿ ಅಂತ. ಅಷ್ಟೇ ಅಲ್ಲ ಕಣೆ, ಸೌಗಂಧಿಗೆ ನಿನ್ನ ಜೊತೆ ಸ್ನೇಹ ಮಾಡಿಕೊಂಡು ನಿನ್ನನ್ನು ಹುಚ್ಕಾಡಿಗೆ ಕರ್ಕೊಂಡು ಹೋಗುವಂತ ಹೇಳಿದ್ದು ನಾನೇ. ಇಷ್ಟೇ ಸಲ ನಾನು ಪ್ರಯತ್ನ ಮಾಡಿದ್ರು ನೀನು ಪದೇ ಪದೇ ತಪ್ಪಿಸ್ಕೋತಾನೇ ಇದೀಯ. ಅದು ಅಲ್ಲದೆ ಏನೋ ಮಾಟ ಮಂತ್ರ ಎಲ್ಲ ಕಲ್ತ್ಕೊಂಡು ಒಂದು ಸಾರಿ ಮನಸ್ಸಾಕ್ಷಿಯಾಗಿ ಬರ್ತೀಯ, ಇನ್ನೊಂದು ಸಾರಿ ತ್ರಿಶೂಲ ಆಗಿ ಬರ್ತೀಯ. ನನಗೆ ಗೊತ್ತಿಲ್ಲ ಅನ್ಕೊಂಡಿದೀಯ ನಿನ್ನ ಆಟ. ಆಯ್ತು, ನೀವೇನಾರ ಅನ್ಕೊಳ್ಳಿ, ಆದರೆ ನಾನು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪ? ನಾನು ಏನು ತಪ್ಪು ಮಾಡಿದ್ದೀನಿ? ನಿಮ್ಮ ಮಗಳು ರಶ್ಮಿ ಅಮ್ಮ ಅಂದರೆ ನಂಗೆ ಪಂಚ ಪ್ರಾಣ. ನಮ್ಮ ಅಪ್ಪಂಗೂ ಅಷ್ಟೇ ರಶ್ಮಿ ಅಮ್ಮ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟೆ, ಮದುವೆನೂ ಆಯಿತು. ನಿಮಗೆ ಅದಕ್ಕೇನಾದ್ರು ಕೋಪ ಬಂದಿದೆಯಾ? ಹೌದು ಕಣೆ, ಅದು ಇದೆ. ಅದೆಲ್ಲ ಹಾಳಾಗಿ ಹೋಗ್ಲಿ, ಅದು ನಮ್ಮ ಕೈ ಮೀರಿ ನಡೆದು ಹೋಗಿತ್ತು. ಆದರೆ ಈಗಲಾದರೂ ನನ್ನ ಮಗಳು ಸುಖದಿಂದ ಇರೋದು ಬೇಡವಾ? ನೀನು ನನ್ನ ಮಗಳ ಜೀವನದಲ್ಲಿ ಈಗಾಗಲೇ ಬಂದು ತಮಾಷೆ ನೋಡ್ತಾ ಇದೀಯ. ಅದೆಲ್ಲ ನೋಡಿದ್ರೆ ನನಗೆ ಸಂಕಟ ಆಗಲ್ವಾ? ಏನಂದ್ರೆ ನಾನು ರಶ್ಮಿ ಅಮ್ಮನ ಜೀವನನ ಹಾಳು ಮಾಡ್ತಿದ್ದೀನ? ನಾವೆಲ್ಲರೂ ಸಂತೋಷವಾಗಿ ಇದೀವಲ್ಲ ಅಜ್ಜಿ? ನೀವು ಸಂತೋಷವಾಗಿದ್ದೀರಿ, ಆದರೆ ನನ್ನ ಹೊಟ್ಟೆ ಉರಿತಾ ಇದೆ. ನೀನು ಯಾರ್ದೋ ಮಗಳು, ನನ್ನ ಮಗಳು ಅಲ್ವಲ್ಲ. ನನ್ನ ಮಗಳಿಗೆ ಒಂದು ಸ್ವಂತ ಮಗು ಬೇಡವಾ? ಅವರು ನಿನ್ನನ್ನೇ ಅವ್ರ ಮಗಳು ಅಂತ ಅನ್ಕೊಂಡಿದ್ದಾರೆ, ಆದರೆ ನಾನು ಮಾತ್ರ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀನಿರೋವರೆಗೂ ಅವ್ರು ಯಾವತ್ತೂ ಮಗು ಮಾಡ್ಕೊಳ್ಳಲ್ಲ.